ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಲಜ್. ನೀವು ನೋಡ್ತಾ ಇದ್ದೀರಾ JBM TV. ವಿಶ್ವದಾದ್ಯಂತ ಜೂನ್ 21 ಯೋಗ ದಿನಾಚರಣೆ ಆಚರಿಸಲಾಗುತ್ತಿದೆ. 12ನೆಯ ವಿಶ್ವ ಯೋಗ ದಿನಾಚರಣೆ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಯಾವ ಆಸನ ಮಾಡಿದರೆ ಯಾವ ರೋಗದಿಂದ ನಾವು ಮುಕ್ತಿ ಪಡೆಯಬಹುದು ಅನ್ನುವಂಥದ್ದು ವಿಶೇಷ. ಏಕೆಂದರೆ ರೋಗ ಮಾಡಿ ರೋಗದಿಂದ ದೂರವಿರಿ ಅನ್ನುವಂಥ ಮಾತು. ಇಡೀ ವಿಶ್ವಕ್ಕೆ ನಾವು ಯೋಗವನ್ನು ಕಲಿಸಿದಂತಹ ಭಾರತ ಇಂದು ವಿಶ್ವಗುರುವಾಗಿದೆ. ಯೋಗದಲ್ಲಿ ವಿಶ್ವಗುರು ಅಂತಂದರೆ ಭಾರತ. ಇದನ್ನು ಯಾವ ರೀತಿ ಮಾಡಿದ್ದಾರೆ, ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ಆಸನಗಳನ್ನು ಹಾಕಿ ಯೋಗದ ಒಂದು ಚಟುವಟಿಕೆ ಕಾರ್ಯರೂಪಕ್ಕೆ ಬಂದಿದೆ ಅನ್ನುವಂಥದ್ದು ಒಂದು ವಿಶೇಷತೆ. ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಗ ಸಂಘದ ಅಲ್ಲಿ ಕ್ರೀಡಾಂಗಣದಲ್ಲಿ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ಎಲ್ಲರೂ ಪಾಲ್ಗೊಂಡು ಯೋಗವನ್ನು ಆಚರಿಸಿದರು. ಯೋಗದ ಉದ್ದಕ್ಕೂ ಸಹಿತ ಯಾವ ಯೋಗಾಸನ ಮಾಡಬೇಕು, ಯಾವ ರೀತಿ ಮಾಡಬೇಕು, ವಿವರವಾದಂಥ ಮಾಹಿತಿಯನ್ನು ನೀಡಿ ಯೋಗ ಮಾಡಿಸಿದ ವಿಶೇಷತೆ ವೀಕ್ಷಿಸೋಣ ಬನ್ನಿ. ಸಂಗಚದ್ವಂ ಸಂಬಲದ್ವಂ ಸಂಭೋ ಮನಾಸಿ ಜಾನತಾ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ ಉಪಾಸತೆ. ನಿಧಾನವಾಗಿ ಮುಂದಕ್ಕೆ ಭಾಗಿಸಿ ಗದ್ದವನ್ನು ಎದೆಗೆ ಹಚ್ಚಿಸಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲಕ್ಕೆ ಎತ್ತಿ ನಿಧಾನವಾಗಿ ಹಿಂದಕ್ಕೆ ಭಾಗಿಸಿ. ರಿಲ್ಯಾಕ್ಸ್. ಮೊದಲನೇ ಸ್ಥಿತಿಗೆ ಬನ್ನಿ. ಈ ರೀತಿ 2 ಬಾರಿ ಮಾಡೋಣ. 1 ಕೆಳಗೆ, 1 2 ಬ್ಯಾಕ್ ಸೈಡ್ ಭಾಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ನಿಧಾನವಾಗಿ ಸಹಜ ಸ್ಥಿತಿಗೆ ತನ್ನಿ. ಅದೇ ರೀತಿ ಉಸಿರನ್ನು ಬಿಡುತ್ತಾ ತಲೆಯನ್ನು ನಿಧಾನವಾಗಿ ಎಡಭಾಗಕ್ಕೆ ಬಗ್ಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ನಿಧಾನವಾಗಿ ಸಹಜ ಸ್ಥಿತಿಗೆ ತನ್ನಿ. 1 2 ಇನ್ನೊಂದ್ಸಲ ಮಾಡಿ. 1 2 1 2 ರಿಲ್ಯಾಕ್ಸ್. ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ತಲೆಯನ್ನು ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಮುಂದೆ ನೋಡಿ. ಇದೇ ರೀತಿ ಇನ್ನೊಂದ್ಸಲ ಮಾಡಬೇಕು. ಉಸಿರನ್ನು ಬಿಡುತ್ತಾ ತಲೆಯನ್ನು ನಿಧಾನವಾಗಿ, ಉಸಿರನ್ನು ಎಳೆದುಕೊಳ್ಳುತ್ತಾ ತಲೆಯನ್ನು ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ ತನ್ನಿ. ಇದೇ ರೀತಿ 2 ಬಾರಿ ಮಾಡಬೇಕು. 1 ಓಕೆ ರಿಲ್ಯಾಕ್ಸ್. ಈಗ ಉಸಿರನ್ನು ಬಿಡುತ್ತಾ ತಲೆಯನ್ನು ನಿಧಾನವಾಗಿ ಮುಂದೆ ಭಾಗಿಸಿ. ಸ್ವಲ್ಪ ಕುತ್ತಿಗೆಷ್ಟೇ ಭಾಗಿಸಿ. ಈಗ ಉಸಿರನ್ನು ಎಳೆದುಕೊಳ್ಳುತ್ತಾ ತಲೆಯನ್ನು ನಿಧಾನವಾಗಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತಿರುಗಿಸಿ. ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ತಿರುಗಿಸಿ. 2 ರೊಟೇಷನ್ ಮಾಡಿ. ಈಗ
ನಿಧಾನವಾಗಿ ಹೊರಮುಖವಾಗಿರಲಿ. ಈಗ ಎರಡೂ ಕೈಗಳ ನಿಧಾನವಾಗಿ ಶೋಲ್ಡರ್ ಮೇಲೆತ್ತಿ. ಯಾವುದೇ ಕಾಲಕ್ಕೂ ಕಿವಿಗೆ ಹಚ್ಚಬೇಡಿ. ಭುಜವನ್ನು ಸ್ಟ್ರೆಚ್ ಮಾಡಬೇಕು. ಉಸಿರಾಟ ನಿಧಾನವಾಗಿರಲಿ. ಇದನ್ನು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಗೆ ತೊಗೊಂಬನ್ನಿ. ಇದೇ ರೀತಿ 2 ರಿಲ್ಯಾಕ್ಸ್. ಒನ್ ಮೋರ್ ಟೈಮ್. 1 ಸ್ಟ್ರೇಟ್, 2 3 4 ರಿಲ್ಯಾಕ್ಸ್. ಈಗ ಭುಜಗಳನ್ನು ವೃತ್ತಾಕಾರವಾಗಿ ತಿರುಗಿಸುವುದು. ಬಲಗೈ ಬೆರಳುಗಳನ್ನು ಬಲಭುಜದ ಮೇಲಿಡಿ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗಿಸಿ. ಒಳಗಿನಿಂದ ಹೊರಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗಿಸಿ. 1 2 3 4. ಅದೇ ರೀತಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. 1 2 3 4 ರಿಲ್ಯಾಕ್ಸ್. 2 3 1 2 ರಿಲ್ಯಾಕ್ಸ್. ಈಗ ನೀ ಮೂಮೆಂಟ್ ಅಂತ ಹೇಳಿ ಅಂದ್ರೆ ನಾವು ಕುರ್ಚಿ ಮೇಲೆ ಕೂತೋದ್ರಲ್ಲ ಅರ್ಧ ಕುರ್ಚಿ ಮಾಡಬೇಕು. ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡಿ. 1-2 ಸೆಕೆಂಡ್. 1 2 3 ರಿಲ್ಯಾಕ್ಸ್. ಅದೇ ರೀತಿ ಇನ್ನೊಂದ್ಸಲ ಮಾಡೋಣ. 1 ಸ್ಟೇಟ್ 2 ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಧಾನವಾಗಿ ಸೊಂಟದ ಮೇಲಿನ ಭಾಗವನ್ನು ಹಿಂದಕ್ಕೆ ಬಾಗಿಸಿ. ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಬೆಂಡ್ ಮಾಡಿ. ಆಸನದ ಅಂತಿಮ ಸ್ಥಿತಿ. ಉಸಿರಾಟ ಸಹಜವಾಗಿರಲಿ. ಓಕೆ. ಈಗ ಉಸಿರನ್ನು ಬಿಡಿ. ನಿಧಾನವಾಗಿ ಮುಂದಕ್ಕೆ ಬಂದು ಸಹಜ ಸ್ಥಿತಿಗೆ ಬನ್ನಿ. ಎರಡೂ ಕೈಗಳನ್ನು ನಿಧಾನವಾಗಿ ಭುಜದ ಮೇಲೆತ್ತಿ ಇಲ್ಲಿ ಮಠ ಬರುವಷ್ಟು ತಗೊಂಬರಿ. ಬಲಪಾದವನ್ನು ಬಲಬದಿಗೆ ತಿರುಗಿಸಿ. ಬಲಗಡೆ ಪಾದಗಳನ್ನು ಸ್ವಲ್ಪ ತಿರುಗಿಸ್ರಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಬಲಗಡೆ ಬಾಗಿ ಬಲಗೈಯನ್ನ ಬಲಪಾದ ಹತ್ತಿರ. ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟೇ ಪಾದ ಹತ್ತಿರ. ಕುತ್ತಿಗೆಯನ್ನ ಎಡಗಡೆ ತಿರುಗಿಸಿ ಬಲಗೈಯನ್ನ ನೋಡಿ. ಎಡಗೈಯನ್ನು ನೋಡಿ. ಎಡಗೈಯನ್ನು ನೋಡಿ. ಹಾಗೆ ಎಡಗಡೆ ಬಾಗಿ ಎಡಗೈಯನ್ನ ಎಡಪಾದ ಹತ್ತಿರ ಇಡಬೇಕು. ಕುತ್ತಿಗೆಯನ್ನು ನಿಧಾನವಾಗಿ ಬಲಗಡೆ ತಿರುಗಿಸಿ ಬಲಗೈಯನ್ನು ನೋಡಿ. ಇದು ಆಸನ ಅಂತಿಮ ಸ್ಥಿತಿ. ಉಸಿರಾಟ ಸಹಜವಾಗಿ. ಶಾಂತಿ ಪ್ರಿಯ, ಪ್ರಸನ್ನ ಹಾಗೂ ಸ್ನೇಹಪರ ಮಾನವನಾಗಿ ಮಾಡುವ ಸಂಕಲ್ಪ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಕೆಲಸದಿಂದಲೂ ನನ್ನ ನಾಲ್ಕೂ ಕಡೆ ಶಾಂತಿ ಹಾಗೂ ಸಮೃದ್ಧಿಯ ಸ್ನೇಹಪೂರ್ಣ ವಾತಾವರಣ ನಿರ್ಮಿಸುವ ಪ್ರಯಾಸ ಮಾಡುತ್ತೇನೆ. ನಾನು ಅಹಂ ಮತ್ತು ಅಜ್ಞಾನ ಕೇಂದ್ರಿತ ಜೀವನ ಸ್ಥಾನದಲ್ಲಿ ಯೋಗಮಯ ಮತ್ತು ವಿವೇಕಮಯ ಜೀವನ ನಡೆಸುತ್ತಾ ಮತ್ತು ಐಕ್ಯತೆಯ ಭಾವನೆಯೊಂದಿಗೆ ಇಡೀ ವಿಶ್ವವನ್ನು ನನ್ನಲ್ಲಿ ಸಮಾಹಿತಗೊಳಿಸುವ ಪುರುಷಾರ್ಥ ಸಾಧಿಸುತ್ತೇನೆ. ನಾನು ಮತ್ತು ಸಹಬಾಳ್ವೆ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ಆಸ್ಥೆ ಎಲ್ಲರ ಬಗ್ಗೆ ಕೃತಜ್ಞತಾ ಭಾವದಿಂದ ಆತ್ಮೀಯ ವ್ಯವಹಾರ ಮತ್ತು ಘನತೆ ಹೊಂದುತ್ತೇನೆ. ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಏಕಾಂತನಾಗುವ ಸಂಕಲ್ಪ ಹೊಂದುತ್ತೇನೆ. ಇದು ಒಂದು ಯೋಗ ಸಂಕಲ್ಪ.
ಈಗ ಶಾಂತಿ ಪಾಠದಿಂದ ಕಾರ್ಯಕ್ರಮನ ಮುಕ್ತಾಯಗೊಳಿಸೋಣ. ಶಾಂತಿ ಪಾಠ ಹೇಳ್ತೀವಿ, ಎಲ್ಲರೂ ಹೇಳಬೇಕು. ಶಾಂತಿ